2 ಕೋಟಿಯ ಬೋಟಲ್ಲಿ ಒಳಗಡೆ ಯಾವ ಥರ ಇರ್ತದೆ ಅಂತ ಬನ್ನಿ. ಓ ಮೈ ಗಾಡ್ ಗೈಸ್, ನೋಡ್ತೀರಾ ನೀವು? ಮೀನು ನೋಡ್ತೀರಾ? ಶಾಕ್ ಆಗಬೇಡಿ ನೋಡಿ. ಓ ಎಷ್ಟು ಇದೆ ಮಾರ. ಎಷ್ಟಲಿಕ್ಕೇನೆ ವಿಡಿಯೋ ನಾವು ವಿಡಿಯೋ ಬಂದಲ. ನಮಸ್ಕಾರ ಬಂದಲ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶೋ ಚಾನಲ್ಗೆ. ಸೊ ಬಂದಲ, ಇವತ್ತು ನಾನು ಹೋಗ್ತಾ ಇದ್ದೇನೆ. ಒಂದು ಟೂನಾ ಫಿಶ್ ಬಂದಿದೆ ಅಂತೆ ಮಾರೆ. ಎಷ್ಟು ಕೆ ಜಿ ಗೊತ್ತುಂಟ? ಏನು ಗೊತ್ತಾ, ಟೂನಾ ಫಿಶ್ ಸಾಧಾರಣವಾಗಿ ಬರೋದು 1 kg ಇದೆ, 2 kg ಇದೆ. ಅಂದರೆ ಈ ಬೋಟ್ಗಿದೆಯಲ್ಲ, ಒಂದೇ ಟೂನಾ ಫಿಶ್ ಇದೆಯಲ್ಲ 50 kg 60 kg ತನಕ ಬರ್ತದೆ ಅಂತೆ ಒಂದೇ ಟೂನಾ ಫಿಶ್. ಸೊ ಹೋಗಿ ನೋಡುವ. ನೋಡಿ, ಧಕ್ಕೆಗೆ ನಾವು ಹೋಗ್ತಾ ಇದ್ದೇವೆ. ನೋಡಿ, ಇದೇ ಬೋಟು. ಇವಾಗ ಚಮ್ಮನ್ ಖಾಲಿ ಮಾಡ್ತಿದ್ದಾರೆ. ಚಮ್ಮನ್ ಮತ್ತು ಕೊಕೊಕೋಲಾ, ಇದು ಪೆಪ್ಸಿ ನೋಡಿ. ಸೊ ಬಂದಲು ಏನು ಗೊತ್ತಾ, ಈ ಬೋಟಿನ ಹೆಸರು ಬಂದುಬಿಟ್ಟು ಅಗಸ್ತ್ಯ ಅಂತ. ಇವಾಗ ಲೈಟಿದ್ದು ಸೀಸನ್ ಅಂದರೆ ಒಂದು 2 ದಿನ 3 ದಿನ ಎಲ್ಲ ಬಿಟ್ಟು ಬರ್ತಾರೆ. ಸೊ ಈ ಬೋಟ್ನ ಬಜೆಟ್ ಬಂದುಬಿಟ್ಟು ಮಿನಿಮಮ್ 2 ಕೋಟಿ ತನಕ ಆಗ್ತದೆ. ಎಲ್ಲ CCTV ಎಲ್ಲ ಅಳವಡಿಕೆ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಸೇಫ್ಟಿಗೋಸ್ಕರ ಏನು ದುಡಿತಾರೆ ಎಲ್ಲ ವರ್ಕರ್ಸ್, ಅವರ ಸೇಫ್ಟಿಗೋಸ್ಕರ ಒಂದು CCTV ಎಲ್ಲ ಅರೇಂಜ್ ಮಾಡಿರ್ತಾರೆ. ಸೊ ನೋಡುವ ಈಗ 2 ಕೋಟಿಯ ಬೋಟಲ್ಲಿ ಒಳಗಡೆ ಯಾವ ಥರ ಇರ್ತದೆ ಅಂತ ಬನ್ನಿ. ಸೊ ನೋಡಿ ಗೈಸ್, ಇದು ಕೊಕೊಕೋಲಾ ಕ್ಯಾದರ್ ಅಂತ. ಫಿಶ್ ಕೋಲ್ಡ್ಗೆ ಮತ್ತೆ ಹೋಗುವ ಆಯಿತಾ. ಈಗ ಒಳಗಡೆ ಪರ್ಚಿನಿದು ಒಳಗಡೆ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ. ಮಲಗಲಿಕ್ಕೆ ಅಲ್ಲ ಅದು, ಮಲಗಲಿಕ್ಕೆ ಇದು ನೋಡಿ. ಇದು ಕಿಚನ್ ರೂಮ್, ಸಜ್ಜಿಗೆ ಮಾಡಿದ್ದಾರೆ. ಸಜ್ಜಿಗೆ ಕೆಲವೊಂದು ಬೋಟಲ್ಲಿ ಟಾಯ್ಲೆಟ್ ಎಲ್ಲ ಇರಲ್ಲ, ಗೊತ್ತಾಯ್ತಾ. ಆದರೆ ಇವಾಗ ಅಂದರೆ ರೀಸೆಂಟಾಗಿ 2 ವರ್ಷಗಳಿಂದ ಬರುವಂಥ ಬೋಟಲ್ಲಿ ಟಾಯ್ಲೆಟ್ ಎಲ್ಲ ಇದೆ. ಎಷ್ಟು ಕ್ಲೀನ್ ಇರ್ತಾರೆ ನೋಡಿ. ಇದು ಡ್ರೈವರ್ ರೂಮ್ ಎಲ್ಲ ವ್ಯವಸ್ಥೆ ಸೂಪರಾಗಿ ವ್ಯವಸ್ಥೆ ಮಾಡ್ತಾರೆ. ಇವಾಗ ರೀಸೆಂಟಾಗಿ ಇದೆಲ್ಲ ಲೈಟ್. ಅಬ್ಬಾ, ಡ್ರೈವಿಂಗ್ ರೂಮ್ ನೋಡಿ ಮಾರೆ, ಎಲ್ಲ ಕೆಪಾಸಿಟಿ ಇದೆ ಮಾರೆ ಇಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಬೋಟಲ್ಲಿ ಕರಫಿಶಿಂಗ್ ಬೋಟಲ್ಲಿ ಇಂಥ ವೈರ್ಲೆಸ್ ಒಂದೇ ಇರುತ್ತೆ, ಒಂದೇ. ಆದರೆ ಇಂಥ ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ಅಂದರೆ ಪಡ್ಡೆ ಎಲ್ಲ ಹೋಗುವಾಗ 2-3 ಇರ್ತದೆ. CCTV ನೋಡಿ, ನಾನು ಯಾವಾಗಲೂ ಹೇಳಿದೆಲ್ಲ, ಇದೆಲ್ಲ ಸೇಫ್ಟಿಗೆ, ವರ್ಕರ್ಸ್ನ ಸೇಫ್ಟಿಗೆ. ಮೇಯ್ನಾಗಿ ಇಂಜಿನ್ ಪಡ್ಡೆಯಲ್ಲಿ ಏನಾಗ್ತದೆ ಅಂತ ಹೇಳಿಕೆ ಆಗಲ್ಲ. ಇಂಜಿನಲ್ಲಿ ಅಲ್ಲಿ CC ಕ್ಯಾಮರಾ ಮೇಯ್ನ್ ಹಾಕ್ತಾರೆ. ಮತ್ತು ನೋಡಿ, ಏನೇ ಇನ್ಸಿಡೆಂಟ್ ಆದರೂ ಇದರಲ್ಲಿ ಬರ್ತದೆ. ಆ್ಯಕ್ಚುಲಿ ಇದು ಒಳ್ಳೆ ಸಿಸ್ಟಮ್. ಇದು TV ಅಂತ, ಮತ್ತು ಇದು GPS. ಕೆಲವು ವಿಡಿಯೋಲ್ಲಿ ನೋಡಿರ್ಬೋದು ನೀವು. ನೋಡಿ, ಪವರ್ ಸ್ಟೇರಿಂಗ್, ವಾಟ್ ನೋಡಿ ಮಾರೆ, ಎಷ್ಟು ಸಿಸ್ಟಮ್ ಇದೆ ನೋಡಿ. ಮತ್ತೇನು ಗೊತ್ತಾ, ಸೆನ್ಸರ್ ನೋಡಿ, ಇದೆಲ್ಲ ಮಾತಾಡಲಿಕ್ಕೆ ಕೇಳುವಾಗ. ಈ ಬೋಟ್ ನೋಡುವಾಗ ನನಗೆ ಡಿಸ್ಕವರಿ ಮೂವಿಯಲ್ಲಿ ನಾವು ಮುಂಚೆ ಎಲ್ಲ ಗಾಲ್ ಹಾಕೋದು ಬೋಟಿದ್ದು ವಿಡಿಯೋ ಎಲ್ಲ ನೋಡ್ತಿದ್ದೆಲ್ಲ ಡಿಸ್ಕವರಿಯಲ್ಲಿ, ಅದರಲ್ಲಿ ಎಲ್ಲ ಸಿಸ್ಟಮ್ ಇತ್ತು. ಸೊ ಆ ಥರನೇ ನನಗೆ ಫೀಲ್ ಆಗ್ತಿದೆ ನೋಡಿ. ಟಾಕಿ ಸಹ ಇದೆ ಗೈಸ್. ಸೊ ನೋಡಿದ್ರಲ್ಲ, ಮಿನಿಮಮ್ 2 ಕೋಟಿ ಜಾಸ್ತಿನೇ ಆಗ್ಬೋದು ಈ ಒಂದು ಬೋಟಲ್ಲಿ. ರಿಸ್ಕ್ ಮಾರ, ಧಕ್ಕೆಯಲ್ಲಿ ಹಿಡಿಯೋದಂದ್ರೆ ರಿಸ್ಕ್. ಫುಲ್ಲು ಶೇಕ್ ಆಗ್ತಾ ಇದೆ ನೋಡಿ. ಅಲ್ಲಿ ಹಿಂದ್ಗಡೆ ಬಂದುಬಿಟ್ಟು ಬೋಟ್ ಎಲ್ಲ ಬಂದುಬಿಟ್ಟು ನೋಡಿದರೆ ಡ್ಯಾಮೇಜ್ ಆಗ್ತದೆ. ಅದು ದನಿಗಳಿಗೆಲ್ಲ ಲಾಸ್ ಆಗ್ತದೆ ಮತ್ತೆ ಡ್ಯಾಮೇಜ್ ಆದರೆ. ಸೊ ನೋಡಿದ್ರಲ್ಲ ಗೈಸ್, ಇವಾಗ ಫಿಶ್ ಕೋಲ್ಡ್ನ ಒಳಗೆ ನೋಡಿದ್ರಲ್ಲ, ಇವಾಗ ಫಿಶ್ ಕೋಲ್ಡ್ನ ಒಳಗಡೆ ಹೋಗುವ. ಮೀನು ಖಾಲಿ ಮಾಡ್ತಿದ್ದಾರೆ. ನೋಡುವ, ದೊಡ್ಡ ದೊಡ್ಡ ಟೂನಾ ಫಿಶ್ ಇದೆ ಅಂತ ಹೇಳಿದರು. ಬನ್ನಿ. ಸೊ ಬಂದಲೇ ಇವಾಗ ಟೂನಾ ಫಿಶ್ ನೋಡುವ. ಅಲ್ಲಿ ಕಾಲ್ತಿದೆ ನೋಡಿ, ಒಳಗಡೆ ಹೋಗುವ. ಬನ್ನಿ ನೋಡುವ. ಓ ಮೈ ಗಾಡ್ ಗೈಸ್, ನೋಡ್ತೀರಾ ನೀವು? ಮೀನು ನೋಡ್ತೀರಾ? ಶಾಕ್ ಆಗಬೇಡಿ ನೋಡಿ. ಸೊ ಗಾಯ್ಸ್ ನೋಡಿ, ಟೂನಾ ಫಿಶ್ ನೋಡಿ ಯಾವ ರೇಂಜ್ಗೆ ಇದೆ ಅಂತ ನೋಡಿ. ಬಿದ್ರೆ ಹೋಯ್ತು. ಏನ್ ಗುರು ಇದು? ಇಂಥ ಮೀನೆಲ್ಲ ಬರುವಾಗ ಪಡ್ಡೆಯಲ್ಲಿ ಇರಬೇಕು ಮಾರ. ಇಂಥ ಮೀನಿಗೆ
ಕ್ಯಾ ಮಾಲೆ ಬಾಯ್, ಕ್ಯಾ ಮಾಲು. ಟೂನಾ ಫಿಶ್ ಇದೆ ಮಾರೆ ನೋಡಿ. ನಿಜವಾಗ್ಲೂ ಗೈಸ್, ನಿಜವಾಗ್ಲೂ ಏನಂದರೆ ನನಗೆ ಪಡ್ಡೆಯಲ್ಲಿ ಈ ಮೀನೆಲ್ಲ ನೋಡುವಾಗ ನಿಜವಾಗ್ಲೂ ಡಿಸ್ಕವರಿದು ನೆನಪಾಗ್ತದೆ. ಡಿಸ್ಕವರಿ ನಾನು ಆವಾಗಲೇ ಹೇಳಿದ್ದಲ್ಲ, ನಾವು ಚಿಕ್ಕ ಇರುವಾಗ ಡಿಸ್ಕವರಿಯಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಿದ್ವಿ, ಗಾಲಾಗೆಲ್ಲ ಹೋಗೋದು ಫಾರಿನ್ ಅವರೆಲ್ಲ. ನಮಗೆಲ್ಲ ಆಶ್ಚರ್ಯ ಆಗ್ತಿತ್ತು ಅವಾಗ, ಎಂಥ ಮಾರು ಇಷ್ಟು ದೊಡ್ಡ ಮೀನು ಸಿಗ್ತದೆ ಅಂತ. ಇವಾಗ ನಾನು ಫಸ್ಟ್ ಟೈಮ್ ನೋಡೋದು ಇಷ್ಟು ದೊಡ್ಡ. ಸೊ ಗಾಯ್ಸ್, ನಾನಿವಾಗ ಫಸ್ಟ್ ಟೈಮ್ ನೋಡೋದು ಈ ಥರ ಈ ಸೈಜಿದು ಟೂನಾ ಫಿಶ್. ಮುಂಚೆ ಎಲ್ಲ ಡಿಸ್ಕವರಿ ಇಲ್ಲಿ ನೋಡ್ತಿದ್ದೆ, ಆದರೆ ಇವಾಗ ನೋಡಿ ಅದನ್ನು ಹೇಗೆ ತಗೊಂಡಿದ್ರು ಮಾರೆ ನೋಡಿ. ನಿಜವಾಗ್ಲೂ ಐಸ್ ಕೂಡ ಒಳ್ಳೆ ರೀತಿಯಲ್ಲಿ ಹಾಕಿದ್ದಾರೆ. ಓ ಎಷ್ಟು ಕೆ ಜಿ ಇದೆ ಮಾರೆ, ಎತ್ತಲಿಕ್ಕೇನೆ ಆಗಲ್ಲ ಮಾರೆ. ಸೊ ಬಂದಲ್ಲ ಎಂತ ಮಾರೆ ಇದು, ನನ್ನಷ್ಟು ದೊಡ್ಡ ಇದೆಯಾ ಅಥವಾ ಚೆಕ್ ಮಾಡುವ ಎಷ್ಟು ದೊಡ್ಡ ಇದೆಯಾ ಅಂತ. ಇದರ ಜೊತೆ ಮಲ್ಗಿ ನೋಡುವ. ನೋಡಿ ಎಷ್ಟು ದೊಡ್ಡ ಇದೆ ಮಾರೆ. ನನ್ನಷ್ಟು ದೊಡ್ಡ ಇದೆ ಮಾರೆ. ನೋಡಿ ನೋಡಿ ನನ್ನಷ್ಟು ದೊಡ್ಡ ಇದೆ. ಕಾಲೆಲ್ಲ ನೋಡಿ ಇಷ್ಟು ದೊಡ್ಡ ತನಕ ಬರ್ತದೆ. ಸೇಮ್ ನನ್ನಷ್ಟು ದೊಡ್ಡ ಇದೆ. ಇದೊಂದು ಟೂನಾ ಫಿಶ್, ಮತ್ತೆ ಅದು ಕೂಡ ನನ್ನಷ್ಟು ದೊಡ್ಡ ಇದೆ. ನಾನೇ 100 kg ಇದ್ದೇನೆ ಮಾರೆ. ಇದೆಷ್ಟು kg ಇರ್ಬೋದು ನೋಡುವ. ನೋಡಿ ಇದರಲ್ಲಿ ಕೂಡ ಇದೆ ಟೂನಾ ಫಿಶ್, ಇದರಲ್ಲಿ ಕೂಡ. ഇവിടെ നോക്ക് ഇവിടെ എത്ര kg ഉണ്ട് വരും? 20 kg ഉണ്ടാ. പിന്നെ ഇത് അത് വലുത് 50 kg ഉണ്ടാ. 80 kg ಇದೆ ಅಂತೆ ಒಂದು ಟೂನಾ ಫಿಶ್ 80 kg. ನೋಡುವ ಇವಾಗ ಎಷ್ಟು ಕೆ ಜಿ ಆಗಿರ್ತದೆ ಅಂತ ನೋಡುವ. ಸ್ಕೇಲ್ ಮಾಡ್ತಾರೆ. ಸ್ಕೇಲ್ ಮಾಡುವುದು ಹೇಗೆ ಮಾರೆ, ಎಷ್ಟು ದೊಡ್ಡ ದೊಡ್ಡ ಮೀನನ್ನ. ಅದು ಕೂಡ ಒಂದು ಕುತೂಹಲದ ವಿಡಿಯೋ. ಇದು ಕುತೂಹಲದ ವಿಷಯ ಏನಂದರೆ, ಇಷ್ಟು ದೊಡ್ಡ ಮೀನನ್ನ ಯಾವ ಥರ ಸ್ಕೇಲ್ ಮಾಡ್ತಾರೆ ಅಂತ ನೋಡುವ ಆಯ್ತಾ. ಸ್ಕೇಲ್ ಇರೋದು ಚಿಕ್ಕ ಮಾರೆ, ಇಷ್ಟು ದೊಡ್ಡ ಇರ್ತದೆ. ಅದರಲ್ಲಿ ಈ ಮೀನನ್ನ ಹೇಗಿರ್ತಾರೆ ಅಂತ ನೋಡುವ ಬನ್ನಿ. ಇವಾಗ ಐಸ್ ಕೈಯಲ್ಲಿ ತೆಗಿಲಿಕ್ಕೆ ಆಗಲ್ಲ, ಹಾಗೆ ನೀರನ್ನು ಹಾಕಿದ್ದಾರೆ. ನೀರು ಹಾಕಿದ ತಕ್ಷಣ ಅದು ಐಸೆಲ್ಲ ನೀರಾಗ್ತದೆ. ಫುಲ್ಲು ಕೇರ್ಫುಲ್ ಆಗಿ ತೆಗಿಬೇಕು ಮಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಸ್ಕಿನ್ ಎಲ್ಲ ಹೋದರೆ ಅಲ್ಲಿ ತೆಗೊಳ್ಳುವರಿದ್ದಾರೆ ಅಲ್ಲ, ಮಿಡಲ್ ಮ್ಯಾನ್, ಅವರು ಏನು ಮಾಡ್ತಾರೆ ಅಂದರೆ ಸ್ಕಿನ್ ಎಲ್ಲ ಹೋದರೆ ಅಲಕ್ಕ ರೇಟ್ ಡೌನ್ ಮಾಡ್ತಾರೆ. ಅವಾಗ ಏನಾಗ್ತದೆ, ಒಂದು 200 ರೂಪಾಯಿ ಸಿಗುವ ಮೀನಿಗೆ 100 ರೂಪಾಯಿ ಸಿಗುವಾಗ ಎಷ್ಟು ಬೇಜಾರಾಗ್ತದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಒತ್ತಾದರೂ ಪರವಾಗಿಲ್ಲ, ಮೀನನ್ನು ಸೇಫ್ಟಿಯಾಗಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದರೆ ಮೇಲೆ ಬೋಟಿನ ಒಳಗಡೆಯಿಂದ ಧಕ್ಕೆಗೆ ಹಾಕ್ತಾರೆ ನೋಡಿ. ಗೈಸ್ ಫೈನಲಿ ಹೊರಗೆ ಬಂದ್ವಿ. ಇವಾಗ ಫೈನಲಿ ತೂಕ ಮಾಡುವುದು ಹೇಗೆ ಅಂತ ನೋಡುವ. ಬಾಕ್ಸಲ್ಲಿ ಮಾಡ್ತಾರೆ. ಕೈಲ ಅದೇ ಫಸ್ಟ್ ನೋಡಿ. ನೋಡಿ ಅವರೇ ದನಿ ಅವರೇ ನೋಡಿ ಕೆ ಜಿ ಮಾಡೋದು ಹೇಗೆ ಅಂತ ನೋಡುವ. 39 ಲೆಸ್ ಮಾಡಿ 34 kg ಇದೊಂದು. ದಾನಿ
ಬಂದಲ್ಲ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಬನ್ನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.